ಗರಂ ಮಸಾಲೆ ಯಾವುದೂ ಹಾಕಿಲ್ಲ, ಆದರೂ ಇದು ತುಂಬ ರುಚಿಯಾಗಿರ್ತದೆ. ನಿಮಗೂ ಇಷ್ಟ ಆಗ್ತದೆ. ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಚಿಕನ್ ಪೆಪ್ಪರ್ ಮಾಡ್ತಾ ಇದ್ದೇನೆ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಬಾಣಲೆ ಇಟ್ಟಿದ್ದೇನೆ. ಅದಕ್ಕೆ ನಾನಿಲ್ಲಿ ದೊಡ್ಡ ಸ್ಪೂನಲ್ಲಿ 2 ಸ್ಪೂನು ಕಾಳುಮೆಣಸು, ಹಾಗೆ 1.5 ಸ್ಪೂನು ಕೊತ್ತಂಬರಿ ಬೀಜ, 1 ಸ್ಪೂನು ಜೀರಿಗೆ ಹಾಕಿ ಈಗ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು. ಮನೆಯಲ್ಲೇ ಇರುವಂಥ ಒಂದು ಸಾಮಗ್ರಿಗಳನ್ನು ಬಳಸಿ ಮಾಡುವಂಥ ಒಂದು ಚಿಕನ್ ಪೆಪ್ಪರ್. ಈಗ ನಾನು 1/4 ಸ್ಪೂನು ಸೋಂಪು ಹಾಕ್ತಾ ಇದ್ದೇನೆ. ಸೋಂಪು ಒಂದು ಒಳ್ಳೆ ಪರಿಮಳವನ್ನು ಕೊಡ್ತದೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಯಾವಾಗ ಮಸಾಲೆ ಫ್ರೈ ಮಾಡುವಾಗ ಒಂದು ಒಳ್ಳೆ ಘಮ ಕೊಡ್ತದೆ. ಇದು ಚೆನ್ನಾಗಿ ಫ್ರೈ ಆದರೆ ನೋಡಿ, ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಈಗ ಸಾಕು. ಇದನ್ನೀಗ ನಾವು ಮಿಕ್ಸಿ ಜಾರಿಗೆ ಹಾಕಿ ಸಾಫ್ಟಾಗಿ ಪುಡಿ ಮಾಡ್ಕೋಬೇಕು. ನೋಡಿ, ಈ ರೀತಿ ಪುಡಿ ಆಗಬೇಕು. ಬಾಳೆ ಇಟ್ಟಿದ್ದೇನೆ. ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಕೊಬ್ಬರಿ ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ನಾನಿಲ್ಲಿ 3 ಹೆಸರು ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಕರಿಬೇವು ಸೊಪ್ಪನ್ನು ಈ ರೀತಿ ಹಾಕಿದರೆ ಒಳ್ಳೆ ಪರಿಮಳ ಕೊಡ್ತದೆ. ಹಾಗೆ ಅರ್ಧ ಗೆಡ್ಡೆ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ಕೊಂಡಿದ್ದೇನೆ. ಈ ಥರ ಜಜ್ಜಿ ಹಾಕ್ಕೊಂಡ್ರೆ ರುಚಿ ಅಂತೂ ಅದ್ಭುತ ಅಂತಲೇ ಹೇಳ್ಬೋದು. ಈ ಥರ ಜಜ್ಜಿ ಹಾಕಿದರೆ ಉಂಟಲ್ಲ, ಒಂದು ಪರಿಮಳ ಅಷ್ಟು ಚೆನ್ನಾಗಿರ್ತದೆ. ಈಗ ನಾನು 2 ಬ್ಯಾಡಗಿ ಮೆಣಸಿನ್ಕಾಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಒಂದು ಘಮ ಬರಬೇಕು. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ, ಪರಿಮಳ ಬರ್ತಾ ಉಂಟು. ನಾನಿಲ್ಲಿ ದೊಡ್ಡ 2 ಈರುಳ್ಳಿಯನ್ನು ಉದ್ದ ಉದ್ದವಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಮತ್ತು ಈ ಚಿಕನ್ ಪೆಪ್ಪರ್ ಇದೆಯಾ, ತುಂಬ ಸುಲಭವಾಗಿ ಮಾಡ್ಕೋಬೋದು ನಾವು. ಈಗ ನಾನು 2 ಹಸಿಮೆಣಸಿನ್ಕಾಯನ್ನು ಉದ್ದ ಉದ್ದವಾಗಿ ಕಟ್ ಮಾಡಿ ನೋಡಿ ಹಾಕ್ಕೊಳ್ತಾ ಇದ್ದೇನೆ. ತುಂಬ ಖಾರ ಬೇಕಾದವರು 3 ಇಲ್ಲ 4 ಹಾಕ್ಕೋಬೋದು. ಇನ್ನು ನಾವು ಇದನ್ನು ಸರಿಯಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿಯ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ನೋಡಿ, ಈಗ ಫ್ರೈ ಆಗ್ತಾ ಉಂಟು. ಇಷ್ಟು ಫ್ರೈ ಆದ ಮೇಲೆ ನಾನೀಗ 1 ಸ್ಪೂನ್ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೇನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರ ಇದನ್ನು ಸರಿಯಾಗಿ ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಯಾಕಂದರೆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಚಿಕನ್ ಹಾಕುವ ಮುಂಚೆ ಈರುಳ್ಳಿ ಆಗಲಿ ಎಲ್ಲ ಈ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಸರಿಯಾಗಿ ಫ್ರೈ ಆಗಬೇಕು. ನಂತರವೇ ನಾವು ಚಿಕನ್ ಹಾಕಿದರೆ ನಮಗೆ ರುಚಿ ರುಚಿಯಾದ ಚಿಕನ್ ಪೆಪ್ಪರ್ ರೆಡಿ ಆಗ್ತದೆ. ಹಸಿ ಹಸಿ ಯಾವುದೂ ಇರಬಾರ್ದು. ನೋಡಿ, ಚೆನ್ನಾಗಿ ಫ್ರೈ ಆಗ್ತಾ ಉಂಟು. ಈರುಳ್ಳಿದು ಬಣ್ಣ ನೋಡಿ ಚೇಂಜ್ ಆಗ್ತಾ ಉಂಟು. ಈಗ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಚಿಕನನ್ನು ಇದಕ್ಕೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ಈ ಥರ ಒಂದು ಚಿಕನ್ ಪೆಪ್ಪರ್ ಮಾಡಿದರೆ ಯಾರು ಬೇಕಾದರೂ ತಿನ್ಬೋದು. ಮತ್ತು ತುಂಬ ಸುಲಭವಾಗಿ ಮಾಡುವಂಥ ಒಂದು ಚಿಕನ್ ಪೆಪ್ಪರ್. ನನಗಂತೂ ಈ ಚಿಕನ್ ಪೆಪ್ಪರ್ ಅಂದರೆ ತುಂಬಾ ಇಷ್ಟ. ಈಗ ನಾವು ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಬೇಕು. ಚಿಕನ್ಗೆ ಯಾವಾಗಲೂ ಅರಿಶಿನ ತುಂಬ ಮುಖ್ಯ. ಅರಿಶಿನ ಹಾಕಿ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಸರಿಯಾಗಿ ಮಿಕ್ಸ್ ಮಾಡಿದಾಗ ನಮ್ಗೆ ಇದರ ಬಣ್ಣ ಚೇಂಜ್ ಆಗ್ತದೆ. ನೋಡಿ, ಚಿಕನ್ ಇದು ಮೇಲ್ಗಡೆದು ಏನು ಮಾಂಸ ಇದೆಯಲ್ಲ, ಅದರ ಬಣ್ಣ ಚೇಂಜ್ ಆಗ್ತದೆ, ಗೊತ್ತಾಗ್ತದೆ. ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ನಾವು ಯಾವಾಗಲೂ ಸ್ವಲ್ಪ ಬೆಂದ ಮೇಲೆಯೇ ಈ ಥರ ಉಪ್ಪು ಹಾಕ್ಕೊಳ್ಳೋದು, ಆಗ ತುಂಬ ರುಚಿಯನ್ನು ಕೊಡ್ತದೆ ಇದು. ಈಗ ಇದನ್ನು ಸರಿಯಾಗಿ ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಯಾಕಂದರೆ ಉಪ್ಪು ಸರಿಯಾಗಿ ಎಳ್ಕೊಳ್ಬೇಕು. ಇನ್ನು ಉಪ್ಪು ಎಳ್ಕೊಂಡು ಇದು ಚೆನ್ನಾಗಿ ಬೇಯಬೇಕು. ಮುಚ್ಚಳ ಮುಚ್ಚಿ ನಾವೀಗ ಇದನ್ನು ಬೇಯಲಿಕ್ಕೆ ಬಿಡಬೇಕು. ಬನ್ನಿ, ಈಗ ಬೆಂದಿದೆಯೇ ನೋಡೋಣ. ನೋಡಿ, ನಮಗೆ ನೋಡುವಾಗಲೇ ಗೊತ್ತಾಗ್ತದೆ ಕರೆಕ್ಟಾಗಿ ಬೆಂದಿದೆ. ಒಮ್ಮೆ ನಾವು ಸರಿಯಾಗಿ ಇದನ್ನೊಮ್ಮೆ ಮಿಕ್ಸ್ ಮಾಡುವ. ಮತ್ತು ಇದೊಂದು ರುಚಿಕರವಾದ ಚಿಕನ್ ಪೆಪ್ಪರ್. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಖಂಡಿತ ನಿಮಗೂ ಇದು ಇಷ್ಟ ಆಗೇ ಆಗುತ್ತೆ. ನೋಡಿ, ಈ ರೀತಿ ಒಗ್ಗರಣೆಯಲ್ಲಿ ಬೆಂದಾಗಲೇ ಅಷ್ಟು ಪರಿಮಳ ಬರ್ತಾ ಉಂಟು. ಈಗ ನಾವು ಇದಕ್ಕೆ ಪುಡಿ ಮಾಡಿ ಇಟ್ಕೊಂಡಿರುವ ಮಸಾಲೆಯನ್ನು ಹಾಕಿ ಒಮ್ಮೆ ಸರಿಯಾಗಿ ಈ ರೀತಿ ನೋಡಿ ನಾವು ತಿರುಗಿಸ್ಬೇಕು. ಇದನ್ನು ನಾವೇ ಮನೇಲಿ ಈ ರೀತಿ ಮಸಾಲೆ ಮಾಡಿದರೆ ನಿಜವಾಗ್ಲೂ ರುಚಿಯಂತೂ ಅದ್ಭುತ ಅಂತಲೇ ಹೇಳ್ಬೋದು. ಇದನ್ನು ಸರಿಯಾಗಿ ನಾವು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ಈ ರೀತಿ ನಾವು ಫ್ರೈ ಎಲ್ಲ ಮಾಡಬೇಕಾದ್ರೆ ಈ ರೀತಿ ಸರಿಯಾಗಿ ನಾವು ಕೈಯಾಡಿಸ್ತಾ ಇರಬೇಕು. ನೋಡಿ, ಸ್ವಲ್ಪ ಹೊತ್ತು ಹೀಗೆ ನಾವು ಇದನ್ನು ಕೈಯಾಡಿಸ್ತಾ ಇರಬೇಕು. ನೋಡಿ ನೋಡಿ, ಈ ರೀತಿಯ ಒಂದು ಅದು ಬಣ್ಣಕ್ಕೆ ಬರ್ತದೆ. ನಾನು ಯಾವುದೇ ಬೇರೆ ಗರಂ ಮಸಾಲೆಯನ್ನು ಇದಕ್ಕೆ ಹಾಕಿಲ್ಲ. ಆಗ ಏನಾಗ್ತದೆ ಅಂತ ಹೇಳಿದರೆ ಪೆಪ್ಪರ್ದು ಫ್ಲೇವರ್ ನಮಗೆ ತುಂಬ ಚೆನ್ನಾಗಿ ಸಿಗ್ತದೆ. ಈಗ ಮುಚ್ಚಳ ಮುಚ್ಚಿದನ್ನು ಬೇಯಿಸಬೇಕು. ಈಗ ಬೆಂದಿರ್ತದೆ, ಬನ್ನಿ ನೋಡುವ. ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿದರೆ ನೋಡಿ, ಸೂಪರ್ ಆಗಿದೆ. ಪರಿಮಳ ಅಂತೂ ಅದ್ಭುತ. ಮನೆಯೆಲ್ಲ ಅಷ್ಟು ಘಮಘಮ ಅಂತ ಪರಿಮಳ ಬರ್ತಾ ಉಂಟು. ಚಿಕನ್ ಪೆಪ್ಪರ್ ಅಂದರೆ ರುಚಿಕರವಾದ ಚಿಕನ್ ಪೆಪ್ಪರ್ ಇದು. ಕರೆಕ್ಟಾಗಿ ಬೆಂದಿದೆ. ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೊತ್ತಂಬರಿ ಸೊಪ್ಪು ಈ ಥರ ಹಾಕಿದರೆ ಒಂದು ಒಳ್ಳೆ ಪರಿಮಳವನ್ನು ಕೊಡ್ತದೆ.
ಈ ಥರ ಚಿಕನ್ ಪೆಪ್ಪರ್ ಮಾಡಿದರೆ ಕುಚ್ಚಲಕ್ಕಿಗೆ ಒಂದು ಗಂಜಿ ಇದ್ದರೂ ಸಾಕು, ವೈಟ್ ರೈಸಿಗಾದರೆ ಒಂದು ರಸಮ್ ಇದ್ದರೆ ಸೂಪರಾಗಿ ಇರ್ತದೆ. ಇವತ್ತಿನ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ಯಾರೆಲ್ಲ ಇಲ್ಲಿವರೆಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.